ಮೀಟಿಂಗ್ ಇತ್ತಲ್ಲ ಇಲ್ಲ ನಮ್ಮ ಕರ್ಟಸಿ ಮೀಟಿಂಗ್ ಆತರ ಏನಿಲ್ಲ. ಕರ್ಟಸಿ ಮೀಟಿಂಗ್ ಬೇರೆ ಯಾವುದಿಲ್ಲ. ಬಜೆಟ್ ನಲ್ಲಿ ವಸತಿ ಇಲಾಖೆ ಈ ಸತಿ ಯಾವುದು ವಸತಿ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಪೋಸಲ್ ಕೊಡ್ತಾ ಇದೀನಿ. ರಿವ್ಯೂ ಮೀಟಿಂಗ್, ಬಜೆಟ್ ರಿವ್ಯೂ ಮೀಟಿಂಗ್ 5ನೇ ತಾರೀಕು ಕರೆದವ್ರೆ. ಈಗ ಏನಾಗಿದೆ, ನಾವು ಟೋಟಲ್ ಆನ್ ಗೋಯಿಂಗ್ ವರ್ಕ್ ನಮ್ಮ ULBದಲ್ಲಿ ಬಸವ ಮತ್ತು ಅಂಬೇಡ್ಕರ್ದು ಆನ್ ಗೋಯಿಂಗು 9 ಲಕ್ಷ ಆನ್ ಗೋಯಿಂಗ್ ವರ್ಕ್ ನಡೀತಾ ಇದೆ. ಓದ್ ಕ್ಯಾಬಿನೆಟಲ್ಲಿ 3 ಕೋಟಿ ರೂಪಾಯಿ ಆನ್ ಗೋಯಿಂಗ್ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಹೊಸ ಮನೆ ಕೊಟ್ಟಿರಲಿಲ್ಲ. ಈ ವರ್ಷ ನಾನು ಹೊಸ ಮನೆ ಕೇಳ್ತಾ ಇದ್ದೀನಿ. ಹೊಸ ಮನೆ ಏನಾಗಿದೆ, ಒಂದು ಮನೆ ಕಟ್ಟಬೇಕಾದ್ರೆ 1,20,000 ಕೊಡ್ತೀವಿ ನಾವು. 1,20,000 ಅದು ಸಾಲಲ್ಲ. ಹಾಗಾಗಿ ನಾನೇನು ಮಾನ್ಯ ಮುಖ್ಯಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀನಿ ಅಂದರೆ, ನೀವು 1 ಲಕ್ಷ ಕೊಡೋದು 3 ಲಕ್ಷ ಕೊಡಿ. ನೀವು ನಮ್ಮ ಟಾರ್ಗೆಟ್ ಪ್ರತಿ ವರ್ಷ 3 ಲಕ್ಷ ಕೊಡ್ತಾರೆ. ಅದು ಬೇಕಾದ್ರೆ ಒಂದೂವರೆ ಲಕ್ಷ ಮನೆ ಕೊಡಿ, 3 ಲಕ್ಷ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಕೇಳಬೇಕಂತ ಇದ್ದೀನಿ. ರಾಜ್ಯ ಸಬ್ಸಿಡಿಯನ್ನ ಕ್ಯಾನ್ಸಲ್ ಮಾಡಿ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ ಸರ್. ಇಲ್ಲ, ಹಬ್ ಸಬ್ಸಿಡಿ ಯಾವುದಕ್ಕೂ ಇಲ್ಲಮ್ಮ, ಫುಲ್ ದುಡ್ಡು ಕಟ್ತಾರೆ. ಇದು ಕೇಳಮ್ಮ, ಸಬ್ಸಿಡಿ ಇಲ್ಲ ಅಂದ್ರೆ ಹೆಂಗೆ? ಈಗ ಎಲ್ಲ ಏನ್ ಮಾಡ್ತಾರೆ, ಹಜ್ ಕಮಿಟಿಯಿಂದ ಈಗ 3,90,000 ರೂಪಾಯಿ ತಗೊಂತವ್ರೆ. ಪ್ರೈವೇಟ್ ಅವರು 5 ಲಕ್ಷ ತಗೊಂತವ್ರೆ. ಕರೆಕ್ಟಾ? 3 ಲಕ್ಷ ಅದರಲ್ಲಿ ಯಾವ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನಮ್ಗೆ ಯಾವ ಸಬ್ಸಿಡಿನೂ ಇಲ್ಲ. ಬರೇ ವ್ಯವಸ್ಥೆ. ಈಗ ಹಜ್ ಕಮಿಟಿಯಿಂದ ಯಾರು ಹೋಗ್ತಾರೆ ಅವ್ರಿಗೆ ಒಂದ್ ಕಡೆ ಕೂರಿಸಿ ನಾವು ಹಜ್ ಕ್ಯಾಂಪಲ್ಲಿ ಕಾರ್ಯಕ್ರಮ ಮಾಡಿ ಕಳಿಸ್ತೀವಿಲ್ಲ, ಅದೇ ಸಬ್ಸಿಡಿ. ಯಾವುದಲ್ಲೂ ಇಲ್ಲ. ಇವರು ಸಿಟಿ ರವಿ ಅವರು ಮಂತ್ರಿ ಆಗಿರೋರು, ಇದೆಲ್ಲ ಕಾನೂನು ತಿಳ್ಕೊಳ್ಬೇಕು. ಏನಾರ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕು. ಇಡೀ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲ, ಕರ್ನಾಟಕದಲ್ಲಿ ಯಾವ ಸ್ಟೇಟ್ ಅಲ್ಲೂ ಸಬ್ಸಿಡಿ ಇಲ್ಲ. ಬರೇ ಯಾರು ಹಜ್ ಕಮಿಟಿಯಿಂದ ಹೋಗ್ತಾರೆ, ನಾವು ಅಪ್ಲಿಕೇಶನ್ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ, ಅವ್ರು ಟಾರ್ಗೆಟ್ ಕೊಡ್ತಾರೆ. ಎಲ್ಲ ಸ್ಟೇಟ್ಗೆ ಟಾರ್ಗೆಟ್ ಕೊಡ್ತಾರೆ. ಹೋದ್ ಸತಿ ನಮಗೆ 12,000 ಟಾರ್ಗೆಟ್ ಕೊಟ್ಟಿದ್ರು. ಈ ಬಾರಿ 10,000 ಜನಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಮಾಡ್ತೀವಿ ನಾವು, ಒಂದು ಹಜ್ ಕ್ಯಾಂಪಲ್ಲಿ ಅವ್ರಿಗೆ ವ್ಯವಸ್ಥೆ ಆಗಿ ಕರೆದ್ಬಿಟ್ಟು ಇಮಿಗ್ರೇಷನ್ ಎಲ್ಲ ಇಷ್ಟು ಮಾಡಿ ಕಳಿಸ್ತೀವಿಲ್ಲ, ಅದೇ ಸಬ್ಸಿಡಿ. ಬೇರೆ ಸರ್ಕಾರದಿಂದ ಯಾವ ಸಬ್ಸಿಡಿ ಯಾವ ಸ್ಟೇಟ್ಗೂ ಇಲ್ಲ. ಅಲ್ಲ, ಜನರ ತೆರಿಗೆ ದುಡ್ಡನ್ನ ಕೊಡ್ತಾ ಇದಾರೆ ಅಂತ ಅವ್ರ ಆರೋಪ. ಎಲ್ರಿ ಕೊಡ್ತಾನೆ ಇಲ್ಲ ಅಂದ್ರೆ ಎಲ್ಲಿ? ಈಗ ಕೇಂದ್ರ ಯಾರ್ದಿದ್ದು ಹಜ್ ಕಮಿಟಿ ಅಂತ ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿ ಪ್ರಶ್ನೆ ಯಾರು ಕೊಡ್ಬೇಕು? ಸಿಟಿ ರವಿ ಅವರು ಮೊದಲೇ ತಿಳ್ಕೊಳಂಗ್ ಹೇಳಿ. ಪ್ರಧಾನ ಮಂತ್ರಿ ಮೋದಿಜಿ ಅವ್ರದ ತಿಳ್ಕೊಳಕ್ ಹೇಳಿ. ಸೆಂಟ್ರಲ್ ಗೌರ್ಮೆಂಟ್, ನಮ್ಮ ಸ್ಟೇಟ್ ಇಲ್ಲ ಇದು ಹಜ್ ಕಮಿಟಿ ಇರೋದು ಸೆಂಟ್ರಲ್ ಗೌರ್ಮೆಂಟ್. ಅವ್ರು ಏನ್ ಮಾಡ್ತಾರೆ, ನಮಗೆ ಎಲ್ಲ ಸ್ಟೇಟ್ಗೆ ಕೋಟಾ ಕೊಡ್ತಾರೆ. ನಮ್ಗೆ ಈ ಬಾರಿ ಹೋದ್ ಸತಿ 12,000 ಕೋಟಾ ಕೊಟ್ಟಿದ್ರು. ಈ ಬಾರಿ ಏನೋ 11,000 ಚಿಲ್ಲರೆ ಕೋಟಾ ಕೊಟ್ಟಾರೆ. ಆ ಥರ ಎಲ್ಲ ಸ್ಟೇಟ್ಗೆ ನೋ ಸಬ್ಸಿಡಿ. ಯಾವ ಸ್ಟೇಟ್ಗೂ ಸಬ್ಸಿಡಿ ಇಲ್ಲ. ಮೊದಲೇ ರವಿ ಅವ್ರಿಗೆ ತಿಳ್ಕೊಳಕ್ ಹೇಳಿ. ಯಾವ್ದನ್ನ ಮಾತಾಡೋದು ಬರೇ ಇವ್ರು ಅಲ್ಪಸಂಖ್ಯಾತರೇ ಕಾಯ್ತಾ ಇರ್ತಾರೆ. ಈಗ ಅವ್ರು ಏನಂದ್ರೆ ಅದು ತಿಳ್ಕೊಳ್ಬೇಕು ತಾನೆ ಸಬ್ಜೆಕ್ಟ್. ಏನಾದ್ರು ನಾನು ಮಾತಾಡ್ಬೇಕಾದ್ರೆ ಸಬ್ಜೆಕ್ಟ್ ತಿಳ್ಕೊಳ್ಬೇಕು. ಅದ್ರಲ್ಲಿ ಸಬ್ಸಿಡಿ, ಯಾವ್ದ್ರಲ್ಲಿ ಸಬ್ಸಿಡಿ ಇದೆಯಲ್ಲಪ್ಪ, ರವಿ ಅವ್ರಿಗೆ ಕೇಳ್ತೀನಿ ನಾನು. ಯಾವ್ದ್ರಲ್ಲಿ ಸಬ್ಸಿಡಿ ಇದೆ ಹೇಳಿ. ಸುಮ್ಮನೆ ಆರೋಪ ಮಾಡ್ತಾ ಇದ್ರು. ಅದೇ ಇಲ್ವೇ ಇಲ್ಲ, ಪ್ರಾವಿಷನ್ ಇಲ್ಲ. ಅದು ಸಬ್ಸಿಡಿ ಯಾವುದಲ್ಲೂ ಇಲ್ಲ. ಈಗ ನೋಡಿ, ಮುಂಚೆ ಹೋಗ್ತಾ ಇದ್ರು ಹಜ್ಜಿಗೆ 1,25,000 ರೂಪಾಯಿ ಚಾಲು ಆಯ್ತು. ಈಗ ಹೆಂಗೆ ಜಾಸ್ತಿ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ರೂಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈಗ 3,90,000 ಬಂದಿದೆ. ಈಗ 1,20,000 ಹೋಗೋರು ಪಾಪ ಹಜ್ಜಿಗೆ ಯಾತ್ರೆಗೆ. ಈಗ ಬರ್ತಾ 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 ಪ್ರತಿ ವರ್ಷ 20,000-30,000 ಜಾಸ್ತಿನೇ ಆಗ್ತದೆ. ಕಾರಣ ಅಂತಂದ್ರೆ ಪ್ರತಿ ಸಲ ರೂಮ್ ರೆಂಟ್ ಜಾಸ್ತಿ ಆಗ್ತದೆ, ಏರ್ ಫ್ರೈರ್ ಜಾಸ್ತಿ ಆಗ್ತದೆ. ಆ ಕಾರಣಕ್ಕೆ ಜಾಸ್ತಿ ಆಗಿ ಕೊಟ್ಕೊಂಡು ಹೋಗ್ತಾ ಇದೆ. ಸಬ್ಸಿಡಿ ಯಾವ ಸ್ಟೇಟ್, ನಮ್ಮ ಸ್ಟೇಟ್ಗಿಲ್ಲ, ಯಾವ ಸ್ಟೇಟ್ಗೂ ಇಲ್ಲ. ಯಾವ ಸ್ಟೇಟ್ ಮೊನ್ನೆ ಸಿಎಂ ಕೂಡ ಭೇಟಿಯಾಗಿದೆ ತಮ್ಮ ಸಮುದಾಯದವರೆಲ್ಲ. ಬಜೆಟ್ ಅಲ್ಲಿ ಈಗ ಪ್ರತಿ ಸಲ ಬಜೆಟ್ ಟೈಮ್ ಅಲ್ಲಿ ಪ್ರತಿ ಸಲ ಮಾನ್ಯ ಮುಖ್ಯಮಂತ್ರಿಗೆ ಭೇಟಿ ಮಾಡೋದು ಅದು ಸಹಜ. ಅದು ಯಾವ್ದನ ಇದಿರ್ಲಿ, ಪ್ರತಿ ಸಲ ಬಜೆಟ್ಗೆ ನಾವೇನ್ ಮಾಡ್ತೀನಿ, ನಮ್ಗೆ ಅನುದಾನ ಹೆಚ್ಚಾಗಿ ಕೊಡಿ ಅಂತ ಕೇಳ್ತೀವಿ. ನಾವು ಕೊಡೋದು ಬಿಡೋದು ಯಾರು? ಮಾನ್ಯ ಮುಖ್ಯಮಂತ್ರಿಗಳು. ತೀರ್ಮಾನ ತಗೊಂಡ್ಬೇಕಾಗಿ ಯಾವುದು ಅದಲ್ಲಿ ಈ ಬಜೆಟ್ ಅಲ್ಲಿ ಇಲ್ಲ.